ಯಾರೆಲ್ಲ ಜಿಮ್ಗೆ ಹೋಗದೆ ನಾನು ಮನೇಲೆ ಬಾಡಿ ಬಿಲ್ಡ್ ಮಾಡ್ತೀನಿ, ಮನೇಲೆ ವರ್ಕೌಟ್ ಮಾಡಿ ಅಂತ ಇರ್ತಾರೆ, ಅವರಿಗೆ ಈ ವಿಡಿಯೋ. ವೆಲ್ಕಮ್ ಟು ಡೇ 19 ಆಫ್ ಕಾಂಪಿಟೇಷನ್ ಪ್ರೆಪ್ ಸೀರೀಸ್. ಫಿಟ್ ಆಗಿರೋದು ಅಂತಂದ್ರೆ ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡಬೇಕು ಅಂತಾನೆ ಅಲ್ಲ. ಏನಕ್ಕೆ ಜಿಮ್ಗೆ ಹೋಗ್ಬೇಕು ಅಂತ ಹೇಳ್ತೀನಿ ಅಂತಂದ್ರೆ, ಜಿಮ್ಗೆ ಆ ಎನ್ವಿರಾನ್ಮೆಂಟ್ಗೆ ನೀವು ಯಾವ ತರ ಅಡಿಕ್ಟ್ ಆಗ್ತೀರಾ ಅಂತಂದ್ರೆ, ನೀವು ಫಿಸಿಕಲಿ ಸ್ಟ್ರಾಂಗ್ ಆಗೋದಕ್ಕಿಂತ ಜಾಸ್ತಿಯಾಗಿ ಮೆಂಟಲಿ ಸ್ಟ್ರಾಂಗ್ ಆಗ್ತೀರಾ. ಅದೇ ರೀಸನ್ಗೋಸ್ಕರ ಹೇಳೋದು, ನೀವು ಒಂದು ಅಟ್ಲೀಸ್ಟ್ ನಿಮ್ಗೆ ಯಾವುದೇ ನಾಲೆಡ್ಜ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಡಯಟ್ ವರ್ಕೌಟ್ ಯಾವ ನಾಲೆಡ್ಜ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಆಟೋಮೆಟಿಕ್ ಆಗಿ ನೀವೇ ತಿಳ್ಕೊಂತೀರಾ. ಬಟ್ ರೆಗ್ಯುಲರ್ ಆಗಿ ಜಿಮ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿ. ನೀವು ಆಮೇಲೆ 100% ನೀವು ಫಿಸಿಕಲಿ ಸ್ಟ್ರಾಂಗ್ ಆಗ್ತೀರಾ ಇಲ್ವಾ, ಮೆಂಟಲಿ 100% ನೀವು ಸ್ಟ್ರಾಂಗ್ ಆಗ್ತೀರಾ. ನೀವು ರೆಗ್ಯುಲರ್ ಆಗಿ ಜಿಮ್ಗೆ ಒಂದು ಹೋದ್ರೆ ವರ್ಕೌಟು, ನಿಮ್ಮ ಪ್ರೋಟೀನ್ ಇಂಟೇಕ್ ಆಗಿರ್ಬೋದು, ಕ್ಯಾಲರೀಸು ಆಟೋಮೆಟಿಕ್ ಸ್ಟೆಪ್ ಬೈ ಸ್ಟೆಪ್ ಇನ್ನೊಬ್ರು ಹೇಳ್ಕೊಡ್ಬೇಕಾಗಿಲ್ಲ, ನೀವೇ ತಿಳ್ಕೊಂತೀರಾ ಯಾವ ತರ ಅಂತ ಅನ್ಬಿಟ್ಟು. ನೀವು ಮನೆ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದು ವರ್ಕೌಟ್ ಮಾಡಿದಾಗ ನಿಮ್ದು ಮೈಂಡ್ ಸೆಟ್ ಬೇರೆ ಇರುತ್ತೆ. ನೀವು ಜಿಮ್ಗೆ ಒಂದ್ಸಲಿ ಎಂಟರ್ ಆಗಿ ವರ್ಕೌಟ್ ಮಾಡಿದಾಗ ಅಲ್ಲಿನ ಮೈಂಡ್ ಸೆಟ್ ಬೇರೆ ತರ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ, ಫಸ್ಟ್ ನೀವು ಜಿಮ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿ, ಆಮೇಲೆ ಆಟೋಮೆಟಿಕ್ ಆಗಿ ಎಲ್ಲ ತಿಳಿಯುತ್ತೆ. ಇವತ್ತು ನಂದು ಬ್ಯಾಕ್ ಮತ್ತೆ ಬೈಚಿಪ್ಸ್ ವರ್ಕೌಟ್ ಇತ್ತು. ಬ್ಯಾಕಿಗೆ 4 ವೇರಿಯೇಷನ್ ಮಾಡಿ, ಬೈಚಿಪ್ಸ್ಗೆ 3 ವೇರಿಯೇಷನ್ ಮಾಡಿ ನಾನು ವರ್ಕೌಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ಬರ್ತೀನಿ. ಇವತ್ತಿಗಿಷ್ಟೇ. ನಿಮ್ಗೆ ಯಾರಿಗಾರ ನನ್ನ ವರ್ಕೌಟ್ ಬಗ್ಗೆ ಸ್ಪ್ಲಿಟ್ ಏನಾರ ಬೇಕಿತ್ತು ಅಂತ ಅಂದ್ರೆ ನನಗೆ ಕಮೆಂಟ್ ಮಾಡಿ, ಇಲ್ಲ ಅಂತಾರೆ ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಕಳ್ಸಿಕೊಡ್ತೀನಿ.